ಇವತ್ತು ನಮ್ಮ ಅಮ್ಮನ ಹತ್ರ ಸರಿಯಾಗಿ ಉಗಿಸ್ಕೊಬಿಟ್ಟೆ. ಯಾಕೆ ಅಂದರೆ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಯಾಕೆ ಅಂದರೆ ನಿನ್ನೆ ನಾನು ಯೂನಿಫಾರ್ಮ್ ಜೊತೆನೆ ಬ್ಲೂಟೂತ್ ಹಾಕ್ಬಿಟ್ಟಿದ್ದೆ ತೊಳೆಯೋಕ್ಕೆ. ಅದು ನಂಗೆ ನೆನಪಾಗಿದೆ ಬೆಳಗ್ಗೆ ಬ್ಲೂಟೂತ್ ಎಲ್ಲಿ ಅಂತ ಹುಡುಕ್ಬೇಕಾದ್ರೆ. ಆಗ ಯೂನಿಫಾರ್ಮಲ್ಲೇ ಇತ್ತು. ನಮ್ಮಮ್ಮ ಹತ್ರ ಸರಿಯಾಗಿ ಉಗಿಸ್ಕೊಂಡೆ. ಹಂಗೆ ಬರುತ್ತೆ ನೀ ದುಡ್ಡು ಅದು ಇದು ಅಂತ ಚೆನ್ನಾಗಿ ಬೈಸ್ಕೊಂಡೆ. ಹೋಯ್ತು ಅಂದ್ಕೊಂಡೆ ಸುಮ್ಮನಾದೆ. ಅಂತೂ ಇಂತೂ ಮಾಡಿ ಚಾರ್ಜಿಗೆ ಬಿಸಿಲಿಗೆ ಏನೇನೋ ಇಟ್ಟು ಅಮ್ಮನ ಹತ್ರ ಬೈಸ್ಕೋಬಾರ್ದು ಅಂತ ಬ್ಲೂಟೂತ್ನ ಸರಿ ಮಾಡಿಕೊಂಡೆ. 1.5 ಗಂಟೆ ವಾಷಿಂಗ್ ಮಿಷಿನಲ್ಲೇ ಇದೆ. ನಾನು ಹೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ. ಆಮೇಲೆ ಒಂದು ಕಡೆ ಸೈಡ್ದು ಲೆಫ್ಟ್ ಸೈಡ್ದು ವರ್ಕ್ ಆಗ್ತಿದೆ. ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ತಿದೆ, ನೋಡ್ರಿ ನಾನು ಬ್ಲೂಟೂತ್ ತೊಳ್ಕೊಬಂದಿದ್ದೀನಿ, ಅದು ಏರಿಯೆಲ್ಲ ತೊಳ್ಕೊಬಂದಿದ್ದೀನಿ ಕಣೆ ಅಂತ. ಅವರೆಲ್ಲ ಮೂಸಿ ಘಮ 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 ಅಂತ ಹೇಳ್ತಿದ್ರು. ನನ್ನ ಫ್ರೆಂಡು ಹಾಸ್ಟೆಲ್ ಇರ್ತಾಳೆ, ಪಾಪ ಅವಳು ಡ್ರೆಸ್ ಕಳೆದೋಯ್ತಲ್ಲೇ, ನನ್ನ ಬಟ್ಟೆ ಕಳೆದೋಯ್ತೆ ಕಣೆ ಅಂತ ಹೇಳ್ತಿದ್ಲು. ನನ್ನ ಹಾಸ್ಟೆಲ್ ನಂಗೆ ನೆನಪಾಯಿತು. ನಾನು ಹಾಸ್ಟೆಲಲ್ಲಿದ್ದಾಗ ನನ್ನ ಐಟಮ್ಸ್ ಎಲ್ಲ ಕಳೆದೋಗ್ಬಿಟ್ಟಿದ್ವು, ಅವೆಲ್ಲ ನೆನಪಾಗ್ತಿತ್ತು ಇವಳು ನೋಡ್ತಿದ್ದಾಗ. ಕಾಲೇಜಲ್ಲಿ ಪ್ರೋಗ್ರಾಮ್ ಇತ್ತು, ಪ್ರೋಗ್ರಾಮಿಗೆ ಹೋಗೋದು ಬೇಡ ಅಂತ ನಾವು ಬಚ್ಚಿಟ್ಕೊಂಡಿದ್ದೀವಿ. ಹಂಗೂ ಹಿಂಗೂ ಎಲ್ಲ ಕಂಡುಹಿಡಿದ್ಬಿಟ್ಟು ನಿಮಗೆ ತಾನೇ ಪ್ರೋಗ್ರಾಮ್ ಮಾಡ್ತಿರೋದು ಅಂತ ಹೇಳಿ ಬೈಸ್ಕೊಂಡು ಸರಿಯಾಗಿ ಬೈಸ್ಕೊಂಡ್ವಿ. ಆಮೇಲೆ ಪ್ರೋಗ್ರಾಮಿಗೆ ಹೋದ್ವಿ. ಲಾಸ್ಟಲ್ಲಿ ಹೋಗೋಣ ಅಂದರೆ ಫಸ್ಟಿಗೆ ಸೀಟ್ ಸಿಕ್ಬಿಟ್ಟು ಇನ್ನೇನು ಮಾಡೋದು, ಪ್ರೋಗ್ರಾಮ್ ಮುಗಿಯೋ ತನಕ ಇದ್ದು ಬಂದ್ವಿ. ಕಾಲೇಜಲ್ಲೇ ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ಬಂದ್ವಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು, ಅಲ್ಲೇ 1 ಅವರ್ ಮಾತಾಡಿದ್ವಿ, ನಿಂತ್ಕೊಂಡೇ ಮಾತಾಡಿದ್ವಿ. ಆ ಜಾಗದಲ್ಲಿ ತುಂಬ ಹೊತ್ತು ಮಾತಾಡಿಬಿಟ್ವಿ ನಾವೆಲ್ಲ ಸೇರಿಕೊಂಡು. ಇನ್ನೂ ಅಲ್ಲೇ ಇರ್ತಿದ್ವಿ ಮಾತಾಡ್ಕೊಂಡು. ಇರೋದೊಂದು ಬಸ್ಸು ಊರಿಗೆ, ಅದೆಲ್ಲಿ ಮಿಸ್ ಆಗುತ್ತೋ ಅಂತ ಊರಲ್ಲಿ 7 ಗಂಟೆ ಆದರೂ ಕತ್ಲೆ ಆಗಿರಲಿಲ್ಲ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಮತ್ತೆ ಸಿಗೋಣ, ಬಾಯ್, ಸಿ ಯು.